ವೀಕ್ಷಕರು ಈಗಾಗಲೇ ತಮ್ಮನೇಲಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರಲೇಬೇಕು 7ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲಪ್ಪ ಅಂದರೆ ಸೊ ಅದ್ರ ಜೊತೆಗೇ 8ನೇ ಕಂತಿನ ಹಣ ಸೇರಿಸಿ 4,000 ಅಮೌಂಟ್ ಬರ್ತಾ ಇದೆ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಅಂದರೆ ಟೋಟಲ್ ಆಗಿ 30 ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು 30 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು. ಹೀಗಾಗಿ ನಿಮ್ಮ ಜಿಲ್ಲೆ ಅಂದರೆ ನಿಮಗೂ ಕೂಡ ಅಮೌಂಟ್ ಬರುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ಅದಕ್ಕೆ ಮಧ್ಯ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಆ ಒಂದು 30 ಜಿಲ್ಲೆಗಳನ್ನು ತಿಳ್ಕೊಳ್ಳಿ. ಸೊ 7ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದರೆ ಅದ್ರ ಜೊತೆಗೇ ಯಾವುದೇ ರೀತಿಯಾದಂತಹ ಕಂತುಗಳು ಬಂದಿಲ್ಲಪ್ಪ ಅಂದರೆ 1ನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಬಂದೇ ಇಲ್ಲ. ನೀವು ಅರ್ಜಿ ಅಂತೂ ಸಲ್ಲಿಸಿದ್ರೆ ನಿಮಗೆ ಅಮೌಂಟ್ ಬರ್ತಾನೆ ಇಲ್ಲ. ಅದು 1ನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ನಿಮಗೆ ಬಂದೇ ಇಲ್ಲ. ಗೃಹಲಕ್ಷ್ಮಿಯನ್ನು ಒಂದು ಕಂತುಗಳು ಬಂದಿಲ್ಲ. ಸೊ ಅಂಥವ್ರಿಗೂ ಕೂಡ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು. ಸೊ ಏನಿದು ಮಾಹಿತಿ, ಏನಪ್ಪ ಒಂದು ಗುಡ್ ನ್ಯೂಸು. ಸೊ ಎಲ್ಲ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡೋಣ. ಸೊ ಆ ಒಂದು 30 ಜಿಲ್ಲೆಗಳನ್ನ ನಂತರ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸೊ ಏನೇನು ಆಗ್ತಾ ಇದೆ ಅಂದರೆ 1ನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ನಿಮಗೆ ಬಂದಿಲ್ಲಪ್ಪ ಅಂದರೆ ಸೊ ನೀವು ಏನು ಮಾಡಬೇಕು ಇಲ್ಲಿ ಅಂದರೆ ವೀಕ್ಷಕರೇ, ಈಗಾಗಲೇ ನೀವು ಏನು ಮಾಡಿದ್ದೀರಾ, ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಆಮೇಲೆ ಈ KYCಯನ್ನು ಮಾಡಿಸ್ಲಿಕ್ಕೆ ಒಂದು ಬ್ಯಾಂಕ್ಗಳಿಗೆ ಅಥವಾ ನಿಮ್ಮ ರೇಷನ್ ಅಂಗಡಿಗಳಿಗೆ NPCI ಮ್ಯಾಪಿಂಗನ್ನು ಮಾಡಲಿಕ್ಕೆ ಹೋಗಿದ್ದೀರಾ. ಹೀಗಾಗಿ ಏನಾಗುತ್ತೆ, ಅದು ಆ ಒಂದು ಏನು ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಷನ್ ಆದ ತಕ್ಷಣ ನೀವು ಹೋಗಬೇಕಾಗತ್ತೆ ಅರ್ಜಿ ಸಲ್ಲಿಸಲಿಕ್ಕೆ. ನೀವು ಏನು ಮಾಡಿದಿರ ತಪ್ಪುಗಳನ್ನು ಮೊದಲು ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಆಮೇಲೆ ಆ ಒಂದು ಕರೆಕ್ಷನನ್ನು ತಿದ್ದುಪಡಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಿದ್ದೀರಾ. ಹೀಗಾಗಿ ನಿಮಗೆ ಅರ್ಜಿಯನ್ನು ಕಂಪ್ಲೀಟ್ ಆಗಿರುತ್ತೆ, ಆದರೆ ನಿಮಗೆ ಅಮೌಂಟ್ ಬರ್ತಾ ಇರಲ್ಲ. ಸೊ ನೀವು ಒಂದು ಕೆಲಸ ಏನು ಮಾಡಬೇಕಾಗತ್ತೆ, ಭಾಳಷ್ಟು ಜನರದ್ದು ಇದೇ ಪ್ರಾಬ್ಲಮ್ ಆಗಿದೆ. ನೀವೇನು ಮಾಡಬೇಕು, ಏನೇನಿದೆಯಲ್ಲ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಿದ್ದುಪಡಿ ಮಾಡಿಸ್ಕೋಬೇಕು. ನಂತರ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನೂ ಕೂಡ 4 ವರ್ಷಗಳ ಕಾಲ ಇನ್ನೂ ಅಮೌಂಟ್ ಬರ್ತಾನೆ ಇರುತ್ತೆ. ಸೊ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ತಿಂಗಳಿಗೆ 2,000 ಅಂದರೆ ಎಷ್ಟು ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಯಾರ್ಯಾರದು ಕರೆಕ್ಷನ್ ಇದೆ ನೋಡಿ, ತಿದ್ದುಪಡಿ ಮಾಡಿಕೊಂಡು ಮತ್ತೊಂದು ಸರಿ ಅರ್ಜಿಯನ್ನು ಸಲ್ಲಿಸಿ. ಸೊ ಈ ರೀತಿ ಒಂದು 1ನೇ ಕಂತಿಂದ ಬರಲ್ದವರಿಗೆ ಈ ರೀತಿಯಂತಹ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಈಗ ನೆಕ್ಸ್ಟ್ ಆ ಒಂದು 30 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ. 7ನೇ ಕಂತಿನ ಹಾಗೂ 8ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದೊಂದಾಗಿ ಜಿಲ್ಲೆಗಳನ್ನ ಹೇಳ್ತಾ ಹೋಗ್ತೇನೆ. ಸೊ ಕರೆಕ್ಟಾಗಿ ಕೇಳಿಸ್ಕೊತಾ ಹೋಗಿ ಎಲ್ಲ ಜಿಲ್ಲೆಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಸೊ ಯಾರ್ಯಾರು ಈ ಜಿಲ್ಲೆದವರು ಇದ್ದೀರಾ, ಆಲ್ಮೋಸ್ಟ್ ಆಲ್ ಕರ್ನಾಟಕದಾದಂಥ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ನಿಮಗೆ ಅಮೌಂಟ್ ಬಂದರೆ ಕಮೆಂಟಲ್ಲಿ ಹೇಳಿ, ಅಮೌಂಟ್ ಬಂದಿಲ್ಲ ಅಂದರೂ ಕಮೆಂಟಲ್ಲಿ ಹೇಳಿ. ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ, ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ. ವೀಕ್ಷಕರ, ಈ ರೀತಿಯಾದಂತಹ ಮಾಹಿತಿಗಳಿದ್ದು ತಿಳಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.